ಹೇ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈಗಾಗಲೇ ನಾನು ರ್ಯಾಂಕ್ ಪ್ರೆಡಿಕ್ಟರ್ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೆ. ನಮ್ಮ ಕೆ ಎ ಗುರು ವೆಬ್ಸೈಟ್ ಇದು. ಇದರಲ್ಲಿ ಚೆಕ್ ರ್ಯಾಂಕ್ ಅಂತ ಹೊಡೆದ್ರೆ ಇಲ್ಲಿ ನಿಮ್ಮ KCT ಮಾರ್ಕ್ಸ್ ಹಾಗೆ PCM ಮಾರ್ಕ್ಸನ್ನು ಹಾಕಿದ್ರೆ ಯು ವಿಲ್ ಬಿ ಗೆಟಿಂಗ್ ಯುವರ್ ರ್ಯಾಂಕ್. ಇಟ್ ಈಸ್ ಅ ಪ್ರೆಡಿಕ್ಷನ್ ಓನ್ಲಿ. ಸೊ ಇದು ರೇಂಜ್, ಯಾವ ರೇಂಜಲ್ಲಿ ಈಗ ಎಕ್ಸಾಂಪಲ್ ತೋರಿಸ್ತೀನಿ. It may be a 88 marks or something, and something 264 in this. And ಇಷ್ಟು ಹಾಕಿದರೆ ಪ್ರೆಡಿಕ್ಟ್ ಮೈ ರ್ಯಾಂಕ್ ಅಂತ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಹಿಯರ್ 3 ಟೈಪ್ಸ್ ಆಫ್ ರ್ಯಾಂಕ್ಸ್: ಟಫ್ ಪೇಪರ್ ರೇಂಜ್, ಮಾಡ್ರೇಟ್ ಪೇಪರ್ ರೇಂಜ್, ಈಸಿ ಪೇಪರ್ ರೇಂಜ್ ಅಂತ. ಸೊ ಇಲ್ಲಿ ನೀವು ಇಲ್ಲಿ ಪ್ರೆಡಿಕ್ಟ್ ಮಾಡುವ ರ್ಯಾಂಕ್ ಏನಂದರೆ 30,000 to 45,000 ಒಳಗೆ ಬರುತ್ತೆ, ಇನ್ ದ ಲೀಸ್ಟ್ ಕೇಸ್ ಆ್ಯಂಡ್ ಇನ್ ದ ಬೆಸ್ಟ್ ಕೇಸ್. ಗೊತ್ತಾಯ್ತಾ? ಇಷ್ಟು ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ನಾನು ಈಗಾಗಲೇ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಅದನ್ನು ನೋಡಿ. ಆ್ಯಂಡ್ ಆಲ್ಸೋ ನಮ್ಮ ವೆಬ್ಸೈಟ್ ಫೀಚರ್ಸ್ ಬಗ್ಗೆ, ಆಮೇಲೆ ಆಪ್ಷನ್ ಎಂಟ್ರಿ ನಿಮಗೆ ಹೆಲ್ಪ್ ಏನು ಕೊಡ್ತಾ ಇದ್ದೇನೆ ಅದನ್ನು ಕೂಡ ಹೇಳಿದ್ದೆ. ಈಗಾಗಲೇ ತುಂಬ ರೆಸ್ಪಾನ್ಸಸ್ಗಳು ಬಂದಿವೆ. ಸೊ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಕೆಪ್ಟ್ ಹಿಯರ್ ಒನ್ ಡೌಟ್ ಸೆಷನ್. ಓಕೆ, ಆಸ್ಕ್ ಅ ಡೌಟ್ ಅಂತ. ಇಲ್ಲಿ ಸಬ್ಮಿಟ್ ಡೌಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌಟ್ ಸೆಷನ್ನ ನಾನು ಹಾಕಿದ್ದೆ. ಸೊ ಎಸ್ಟರ್ಡೇ ಮೆನಿ ಆಫ್ ಯು ಹ್ಯಾವ್ ಆಸ್ಕ್ಡ್ ದ ಕ್ವಶನ್. ಸೊ ರೆಸ್ಪಾನ್ಸಸ್ KCT ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ತುಂಬ ಬಂದಿದೆ. ಬಟ್ ಕ್ವಶನ್ಸ್ ಯಾವ್ಯಾವ ಕೇಳಿದ್ದಾರೆ ಅಂತ ನೋಡೋಣ. ಅದನ್ನು ನಾನು ಈ ವಿಡಿಯೋದಲ್ಲಿ ಈಗ ಆನ್ಸರ್ ಮಾಡ್ತೀನಿ. ಕ್ಲಿಯರ್ ಆಯಿತಾ? whoever have asked the question, so go through this video. I think it reached to you all. ಓಕೆ, ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಇದು ನಮ್ಮ ಕೆ ಎ ಗುರು ಅಫಿಷಿಯಲ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಈ ವೆಬ್ಸೈಟ್ಗೆ ಬಂದು ನಿಮ್ಮ ಡೌಟನ್ನು ಹಾಕ್ಬೋದು. ಆ್ಯಂಡ್ ಐ ವಿಲ್ ಬಿ ಕ್ಲಿಯರಿಂಗ್ ಇಟ್ ಔಟ್ ಇನ್ ದ ವಿಡಿಯೋಸ್. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ವಾಟ್ ಆರ್ ದ ಡೌಟ್ಸ್? ಲೆಟ್ಸ್ ಸಿ. ಸೊ ಹಿಯರ್ ಈಸ್ ದ ಒನ್. ಓಕೆ, ನೇತ್ರ ಅವರು ಡೌಟ್ ಕೇಳ್ತಾ ಇದ್ದಾರೆ. ನೀಡ್ ಕಾಲೇಜ್ ಇನ್ಫಾರ್ಮೇಷನ್ ಅಂತ. KCT ಮಾರ್ಕ್ಸ್ ಇಸ್ 116 ಮಾರ್ಕ್ಸ್ ಅಂತ ಹಾಕಿದ್ದಾರೆ. ಎಸ್ ನೇತ್ರ ಅವರೇ, ಕಾಲೇಜ್ ಇನ್ಫಾರ್ಮೇಷನ್. ಓಕೆ, ಯಾವ ಥರ ಕಾಲೇಜ್ ಇನ್ಫಾರ್ಮೇಷನ್ ಬೇಕು ನಿಮಗೆ? ಐ ಮೀನ್ ಯಾವುದು ಕಾಲೇಜು ಯಾವ ಥರ ಇದೆ ಅಂತನೋ, ಇಲ್ಲಾಂದರೆ ಯಾವ ಊರಲ್ಲಿರೋ ಕಾಲೇಜಸ್ ಬೇಕು, ನೀವು ಎಲ್ಲಿದ್ದೀರಾ, ಅದು ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಈಗ ತುಂಬ ಜನ ಇಲ್ಲಿ ರಿಪೀಟೆಡ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಐ ಕ್ಯಾನ್ ಆನ್ಸರ್ ದ್ಯಾಟ್. ಆಪ್ಷನ್ ಎಂಟ್ರಿ ಲಿಸ್ಟ್. ಓಕೆ, ಆಪ್ಷನ್ ಎಂಟ್ರಿ ಲಿಸ್ಟ್ ನಾನು ಏನು ನಿಮಗೆ ರೆಡಿ ಮಾಡಿಕೊಡ್ತೀನಿ. ಅದರಲ್ಲಿನೇ ನಿಮಗೆ ಯಾವ್ಯಾವ ಕಾಲೇಜಸ್ ಯಾವ್ಯಾವ ನಿಮ್ಮ ರ್ಯಾಂಕಿಗೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆ್ಯಸ್ ಆಫ್ ನೌ ಐ ಡಿಡೆಂಟ್ ಕೆಪ್ಟ್ ಎನಿ ಅಮೌಂಟ್ ಫಾರ್ ದ್ಯಾಟ್. ಯು ಕ್ಯಾನ್ ಎಂಟರ್ ಯುವರ್ ಡೀಟೇಲ್ಸ್ ಇನ್ ಇಟ್. ಸೊ once after the release of the result I will reach out to you. Okay, clear aita? I want only the real users. So I needed serious aspirants. Okay, so for that I am taking this wait list. Okay, wait list anta add ಮಾಡಿದ್ದೇನೆ ನನ್ನ ವೆಬ್ಸೈಟ್ ನಲ್ಲಿ. ಸೊ ಸೀರಿಯಸ್ ಅಸ್ಪೈರೆಂಟ್ಸ್ ಯಾರಿದ್ದೀರಾ, ಯು ಕ್ಯಾನ್ ಎಂಟರ್ ಇಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, ನೇತ್ರ ಅವ್ರದ್ದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಅದು ನೇತ್ರ ಅವರೇ ನೋಡಿದರೆ ಈ ವಿಡಿಯೋ ಕಮೆಂಟ್ ಮಾಡಿ ಯಾವ ರೀತಿ ಕಾಲೇಜ್ ಇನ್ಫಾರ್ಮೇಷನ್ ಅಂತ. ಕ್ಲಿಯರ್ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಇಸ್ ಕಾವ್ಯ. ಕಾವ್ಯ ಅವ್ರು ಏನು ಕೇಳ್ತಾ ಇದ್ದಾರೆ, ಕ್ಯಾನ್ ಐ ಗೆಟ್ ಸೀಟ್ ಇನ್ BMSIT ವಿತ್ 38K ರ್ಯಾಂಕ್? ಸೊ ಇದಕ್ಕೆ ಆನ್ಸರ್ ಏನು ನೀಡ್ಬೋದು ಅಂದರೆ, ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಆ್ಯಂಡ್ ಆಲ್ಸೋ ನಿಮಗೆ ಯಾವ ಬ್ರಾಂಚ್ ಬೇಕಾಗಿದೆ. ನಾವು ಈಗ ಸಿವಿಲ್ಗೆ BMSITಯಲ್ಲಿ 38Kಕಿಂತ ಜಾಸ್ತಿ ಹೋಗುತ್ತೆ ಕಟ್ ಆಫ್. ಬಟ್ ಕಂಪ್ಯೂಟರ್ ಸೈನ್ಸ್ಗೆ 2,000 3,000 ಈ ರೀತಿ ಕೂಡ ಹೋಗುತ್ತೆ. ಗೊತ್ತಾಯ್ತಾ? ಆ್ಯಂಡ್ ಆಲ್ಸೋ ಫಾರ್ GM ಇಟ್ ಈಸ್ ಡಿಫ್ರೆಂಟ್, ಆ್ಯಂಡ್ ಫಾರ್ ಡಿಫ್ರೆಂಟ್ ಕ್ಯಾಟಗರೀಸ್ ಇಟ್ ಈಸ್ ಡಿಫ್ರೆಂಟ್. ಸೊ ಅಕಾರ್ಡಿಂಗ್ ಟು ದ ಕಟ್ ಆಫ್ ಲಿಸ್ಟ್ ಐ ಕ್ಯಾನ್ ಸಿ ಇಟ್. ಸೊ ಸಿಗ್ಬೋದಾ ಅಂತ ಕೇಳಿದ್ರೆ ಎಸ್ ಸಿಗ್ಬೋದು, ಬಟ್ ಬ್ರಾಂಚ್ ಡಿಫರ್ ಆಗುತ್ತೆ. ಕ್ಲಿಯರ್ ಆಯಿತಾ? ಕಾವ್ಯ ಅವ್ರದ್ದು ಆನ್ಸರ್ ಆಯಿತು. ನೆಕ್ಸ್ಟ್ ಅನ್ನಪೂರ್ಣ ಕಡ್ಬಿ ಅವರು, ಐ ವಾಂಟ್ ಟು ಜಾಯಿನ್ ಇಂಜಿನಿಯರಿಂಗ್ ಕಾಲೇಜ್ BVB ಇನ್ ಹುಬ್ಳಿ. ಓಕೆ, ಮೈ ರ್ಯಾಂಕ್ ಈಸ್ 91,000 ಸಮಥಿಂಗ್. ಓಕೆ, ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ BVB. ಐ ಹ್ಯಾವ್ ಆಲ್ಸೋ ಅಟೆಂಪ್ಟೆಡ್ ಟು ಜಾಯಿನ್ BVB, ಬಟ್ ಐ ವಾಸ್ ಗೆಟಿಂಗ್ ಅದರ್ ಬ್ರಾಂಚ್, ಸೊ ಐ ಲೆಫ್ಟ್ ಇಟ್. ಓಕೆ, ಗೊತ್ತಾಯ್ತಾ? ನಿಮಗೆ ಯಾವ ಬ್ರಾಂಚ್ ಬೇಕಾಗಿದೆ? ಈಗ 91,000 ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಕ್ಯಾಟಗರಿ ಯಾವುದು? ಜನರಲ್ ಮೆರಿಟ್ ಇದ್ದರೆ ತುಂಬ ಕಷ್ಟ. ಓಕೆ, ಆ್ಯಂಡ್ ಆಲ್ಸೋ ಬೇರೆ ಕ್ಯಾಟಗರಿ ಈಗ ರಿಸರ್ವೇಷನಲ್ಲಿ ಬರ್ತಾ ಇದ್ದರೆ ದೇರ್ ವಿಲ್ ಬಿ ಚಾನ್ಸಸ್, ಬಟ್ ಬ್ರಾಂಚಸ್ ಡಿಫರ್ ಆಗುತ್ತೆ.
ಗೊತ್ತಾಯ್ತಾ? ಈಗ ಕಂಪ್ಯೂಟರ್ ಸೈನ್ಸ್ಗೆ ತುಂಬ ಹೈ ಹೋಗುತ್ತೆ ಕಟ್ ಆಫ್. ಈಗ AIMLಗೆ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ECಗೆ ಬರುತ್ತೆ, ನೆಕ್ಸ್ಟ್ ಎಲೆಕ್ಟ್ರಿಕಲ್ಗೆ ಬರುತ್ತೆ. ದಟ್ ಲೈಕ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಗೋಯಿಂಗ್ ಟು ನೆಕ್ಸ್ಟ್ ಕ್ವಶನ್ ಈಸ್ ಶ್ರೇಯಾ. ಓಕೆ, ವಿಚ್ ಕಾಲೇಜ್ ಆಸ್ ಪರ್ ರ್ಯಾಂಕಿಂಗ್? Which college ranking is 72%? I didn't get it. What is this 72% ಅಂತ? Which college as per ranking? ಓಕೆ, 72% ಅಂದರೆ ಏನಂತ ಗೊತ್ತಾಗಲಿಲ್ಲ. ಓಕೆ, ಇದನ್ನು ಕ್ಲಿಯರಾಗಿ ಕ್ವಶನ್ ಕೇಳಿ. ಅಶ್ವಿನಿ ರಾಂಪುರ್ ಅವರು, ಪ್ಲೀಸ್ ಟೆಲ್ ಮಿ ವಿಚ್ ಕಾಲೇಜಸ್ ಐ ಗೆಟ್ ಇನ್ ಬೆಂಗಳೂರು ಫಾರ್ ದ ರ್ಯಾಂಕ್ 47,888. ಓಕೆ, ಈಗ ಬೆಂಗಳೂರಲ್ಲಿ ದೇರ್ ಆರ್ ಮೆನಿ ಕಾಲೇಜಸ್. ಸೊ ಈಗ ನಾನೇನು ಹೇಳ್ಬೋದು, ಯಾವುದು ಕಾಲೇಜ್ ಬೇಕೋ ಅದು ಸಿಗ್ಬೋದು. ಈಗ ಟಾಪ್ ಕಾಲೇಜಸ್ನಲ್ಲಿ ಕೂಡ ಸಿಗ್ಬೋದು, ಬಟ್ ಬ್ರಾಂಚ್ ಡಿಫರ್ಸ್ ಆ್ಯಂಡ್ ಆಲ್ಸೋ ಬೇಸ್ಡ್ ಆನ್ ಯುವರ್ ರಿಸರ್ವೇಷನ್ ಇಟ್ ಮ್ಯಾಟರ್ಸ್. ಓಕೆ, ಗೊತ್ತಾಯ್ತಾ ಅಂತ ಅನ್ಕೋತೀನಿ. ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ದೇರ್ ಆರ್ ಮೆನಿ ಆ್ಯಂಡ್ ಮೆನಿ ಕಾಲೇಜಸ್, ಯೂನಿವರ್ಸಿಟೀಸ್, ವರ್ಷ ಕಾಲೇಜಸ್, ಯೂನಿವರ್ಸಿಟೀಸ್ ಡೆವಲಪ್ ಆಗ್ತಾನೇ ಇದ್ದಾವೆ. ಸೊ ದೇರ್ ಆರ್ ಮೆನಿ, ಆ್ಯಕ್ಚುಲಿ ಇನ್ ಬ್ಯಾಂಗ್ಳೂರ್ ದೇರ್ ಆರ್ ಮೆನಿ. ಓಕೆ, ಸೊ ಇಫ್ ಐ ಥಿಂಕ್ ನೀವು ರೆಸ್ಪಾನ್ಸ್ ಆಪ್ಷನ್ ಎಂಟ್ರಿಗೆ ಹಾಕಿದ್ದೀರಾ ಅಂತ ಅನ್ಕೋತೀನಿ. ಇನ್ ದ್ಯಾಟ್ ವಿತ್ ದ ಸ್ಪೆಸಿಫಿಕೇಶನ್ ಆಫ್ ಕಟ್ ಆಫ್ ಡ್ಯೂರಿಂಗ್ ದ ಪ್ರಿಪ್ರೇಷನ್ ಆಫ್ ದ ಆಪ್ಷನ್ ಎಂಟ್ರಿ ಲಿಸ್ಟ್ ಐ ಕ್ಯಾನ್ ಕನ್ಫರ್ಮ್ ಯು. ಓಕೆ, ನೆಕ್ಸ್ಟ್ ಚಂದನ ಅವ್ರಿಗೆ ಬರೋದಂದರೆ, ವಾಟ್ ಈಸ್ ದ ಯೂಸ್ ಆಫ್ ಕನ್ನಡ ಮೀಡಿಯಮ್ ಕೋಟಾ? ಅಂಡರ್ 42K ಬರ್ಬೋದು ಅಂತ ಹೇಳಿದ್ದಾರೆ. ಓಕೆ, ಚಂದನ ಅವರೇ, ಯೂಸ್ ಆಫ್ ಕನ್ನಡ ಮೀಡಿಯಮ್ ಕೋಟಾ ವಿಲ್ ಬಿ ಇನ್ ಡ್ಯೂರಿಂಗ್ ದ ಕೌನ್ಸಿಲಿಂಗ್. ಓಕೆ, ನಿಮಗೆ ಒಂದು ರಿಸರ್ವೇಷನ್ ಟೈಪ್ ಆಗಿದೆ ಕನ್ನಡ ಮೀಡಿಯಮ್ ಕೋಟಾ. ಓಕೆ, ಈಗ ಏನು ಜನರಲ್ ಮೆರಿಟು, ಈಗ ನಾನೇ ಈಗ ಈ GITಯಲ್ಲಿದ್ದೀನಿ, ನನಗೆ ಈಗ ಯಾವುದೇ ರಿಸರ್ವೇಷನ್ ಇರಲಿಲ್ಲ, ಕನ್ನಡ ಮೀಡಿಯಮ್ಮು ಇಲ್ಲ, ಯಾವುದೇ ಬೇರೆ ರಿಸರ್ವೇಷನ್ ಇಲ್ಲ, ಪ್ಯೂರ್ ಜನರಲ್ ಮೆರಿಟ್. ಓಕೆ, ಈ ರೀತಿಯಾಗಿ ನನಗೆ ತುಂಬ ಹೈ ಕಟ್ ಆಫ್ಗೆ ಅಂದರೆ ತುಂಬ ಕಡಿಮೆ ರ್ಯಾಂಕ್ಗೆ ನನಗೆ ಈ ಸೀಟ್ ಸಿಕ್ಕಿದೆ ಈ ಕಾಲೇಜಲ್ಲಿ. ಬಟ್ ಮೈ ಫ್ರೆಂಡ್ಸ್ ಹೂ ಆರ್ ಹ್ಯಾವಿಂಗ್ ಮೆನಿ ರಿಸರ್ವೇಷನ್ಸ್ ಲೈಕ್ ದಿಸ್ ಕನ್ನಡ ಮೀಡಿಯಮ್ ಕೋಟಾ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಇಟ್ ಮೇ ಬಿ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಆಗಿರ್ಬೋದು, ದೇ ಹ್ಯಾವ್ ಗಾಟ್ ಇಟ್ ಫಾರ್ ಮೋರ್ ರ್ಯಾಂಕಿಂಗ್. ಓಕೆ, ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಗೆಟ್ಟಿಂಗ್ ಗುಡ್ ಕಾಲೇಜ್ ಇನ್ ಮೋರ್ ರ್ಯಾಂಕಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರೋದಂದರೆ ಅನನ್ಯ ಬಿರಾದರ್, ವಿಚ್ ಕಾಲೇಜ್ ಐ ಕ್ಯಾನ್ ಗೆಟ್ ಇನ್ ಹುಬ್ಳಿ ಧಾರವಾಡ ಬೆಳಗಾವಿ? ಹುಬ್ಳಿ ಧಾರವಾಡ ಬೆಳಗಾವಿಯಲ್ಲಿ ತುಂಬ ಕಾಲೇಜಸ್ ಇದ್ದಾವೆ. ಬೆಳಗಾವಿಯಲ್ಲಿ ಯೂಶ್ವಲಿ ನಮ್ಮ GITನೇ ಇದೆ, ತುಂಬ ಚೆನ್ನಾಗಿರೋ ಕಾಲೇಜ್. ಆ್ಯಂಡ್ ಹುಬ್ಳಿಯಲ್ಲಿ ಯು ಕ್ಯಾನ್ ಹ್ಯಾವ್ BVB ಆ್ಯಂಡ್ ಅದರ್ ಕಾಲೇಜಸ್. ಓಕೆ, ಆ್ಯಂಡ್ ಇನ್ ಧಾರವಾಡ ದೇರ್ ಇಸ್ SDM ಆ್ಯಂಡ್ ಅದರ್ ಕಾಲೇಜಸ್. ಓಕೆ, ಸೊ ಯಾವ್ದು ಸಿಗ್ಬೋದು ಅಂತ ಅಂದರೆ, ನೀವು 68 ಅಂತ ಮೆನ್ಷನ್ ಮಾಡಿದ್ದೀರಾ, ದ್ಯಾಟ್ ಐ ಆಮ್ ನಾಟ್ ಗೆಟಿಂಗ್ ಪ್ರಾಪರ್ಲಿ. ಇಸ್ ಇಟ್ 68 or 68,000? ಸೊ ಈ ರೀತಿ ಕಾಲೇಜಸ್ ಇದ್ದಾವೆ. ಸೊ ಸಿಗೋವಂಥ ಸಾಧ್ಯತೆ ಇದೆ, ಬಟ್ ಮೇನ್ ಮ್ಯಾಟರ್ ಆಗೋದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್. ಓಕೆ, ಮೇನ್ ಮ್ಯಾಟರ್ ಆಗೋದು. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಬಿ ಅವೇರ್ ವೈಲ್ ಪುಟ್ಟಿಂಗ್ ಇಟ್. ಸೊ ಇಫ್ ಯು ವಾಂಟ್ ಹೆಲ್ಪ್ ದೆನ್ ಎಂಟರ್ ದ ಫಾರ್ಮ್ ದೇರ್ ವಿಚ್ ಐ ಹ್ಯಾವ್ ಗಿವನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಂದರೆ, ಸುಮಿತ್ ಅವ್ರು ಕೇಳಿದ್ದಾರೆ, ಹಾಯ್ ಅಕ್ಕ, ಐ ನೋ ಯು ಫ್ರಮ್ ಟೆಲಿಗ್ರಾಮ್, ಐ ನೀಡ್ ಟು ನೋ ವಿಚ್ ಆರ್ ದ ಬೆಸ್ಟ್ ಕಾಲೇಜಸ್ ಫಾರ್ ಮೀ. ಓಕೆ ಸುಮಿತ್, ಯಾ, ಐ ಡೂ ರಿಮೆಂಬರ್ ಯು. ಐ ನೋ ಯುವರ್ ಮಾರ್ಕ್ಸ್ 131 and 296, ರಿಯಲಿ ಗುಡ್ ಮಾರ್ಕ್ಸ್. ಸೊ ರ್ಯಾಂಕ್ ಪ್ರಿಡಿಕ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ನಮ್ಮ ವೆಬ್ಸೈಟಿಂದ. ಸೊ ಬೆಟರ್ ವಾಟ್ ಯು ಡೂ, ಯು ಓಕೆ, ಐ ಕ್ಯಾನ್ ಗೈಡ್ ಯು ಥ್ರೂ ಯುವರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಬಟ್ ಬೆಸ್ಟ್ ಕಾಲೇಜಸ್ ಯಾವುದಂದರೆ, ಈಗ ಬ್ಯಾಂಗ್ಳೂರ್. ಓಕೆ, ಬ್ಯಾಂಗ್ಳೂರಲ್ಲಿ ಏನಿದೆ, RV, MSRIT. ಓಕೆ, ದೆನ್ ಅಗೇನ್ ಪೆಸ್ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಪೆಸ್ ರಿಂಗ್ ರೋಡ್ ಇದೆ, ಬಟ್ ಅಲ್ಲಿ ಈಗ ಚೇಂಜಸ್ಗಳಾಗಿವೆ. ಸೊ ಅಲ್ಲಿರುವಂಥ ಸೀನಿಯರ್ಸ್ನ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಐ ವಿಲ್ ಆಲ್ಸೋ ಟ್ರೈ ಟು ಕನೆಕ್ಟ್ ಮೈ ಫ್ರೆಂಡ್ಸ್ ಆಲ್ಸೋ. ಸೊ ನನ್ನ ಫ್ರೆಂಡ್ಸನ್ನ ಅಲ್ಲಿ ಯಾರಿದ್ದಾರೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, BIT ಆಲ್ಸೋ ಇಸ್ ದೇರ್, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಮ್ಮ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ತುಮಕೂರಲ್ಲಿ SIT ಇದೆ. ಸೊ ನಿಮಗೆ ಬೆಂಗಳೂರಿಗೆ ಹೋಗ್ಬೇಕಂತ ಇದ್ದರೆ ಥಿಂಕ್ ಆಫ್ ಇಟ್. ಇಲ್ಲಪ್ಪ ನನಗೆ ಬೇರೆ ಊರು ಬೇಕು, ಯಾವುದೋ ನಿಮಗೆ ನಿಯರ್ ಆಗೋದು ಅಂತ ಅಂದರೆ, ಸೊ ಥಿಂಕ್ ಆಫ್ ಇಟ್. ದೇರ್ ಆರ್ ಮೆನಿ ಗುಡ್ ಕಾಲೇಜಸ್ ಇನ್ ವೆರೈಟಿ ಆಫ್ ಸಿಟೀಸ್. ಸೊ ಯು ಹ್ಯಾವ್ ಟು ಡಿಸೈಡ್. ಸೊ ಈಗ ನೋಡಿ, ನನಗೆ ನಿಯರ್ ಆಗೋದು ಬೆಲ್ಗಾಮ್. ಈಗ ಬೆಲ್ಗಾಮಲ್ಲಿ ಚಲೋ ಇರೋಂಥ ಕಾಲೇಜ್ GIT. ಸೊ ಐ ಚೂಸ್ ದಿಸ್. ಓಕೆ, ಬ್ಯಾಂಗ್ಳೂರಿಗೆಲ್ಲ ನನಗೆ ಮನೇಲಿ ಬೇಡ ಅಂತಂದರು. ಸೊ ಆ ರೀತಿ ಆಗುತ್ತೆ. ಸೊ ಕೇಳಿ ನೋಡಿ, ಬೆಂಗಳೂರಿಗೆ ಹೋಗೋದಿತ್ತಂದರೆ ಯು ಕ್ಯಾನ್ ಚೂಸ್ ಟಾಪ್ 10 ಕಾಲೇಜಸ್, ಓಕೆ, ವಿಚ್ ಆರ್ ದೇರ್ ಇನ್ ಬ್ಯಾಂಗ್ಳೂರ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ರಿಷಿತ್ ಓಲೇಕರ್, ಐ ಮೇ ಗೆಟ್
engineering colleges in Bangalore. Yeah, 46. Okay, it's okay. 46 marks. Yeah, ranking ಚೂರು ಹಿಂದೆ ಮುಂದೆ ಆದ್ರೂ ರಿಷಿತ್ ಅವರೇ ಯು ವಿಲ್ ಗೆಟ್, ಬಟ್ ಡಿಪೆಂಡ್ಸ್ ಆನ್ ಬ್ರಾಂಚ್ ಆ್ಯಂಡ್ ಆಲ್ಸೋ ತುಂಬ ಕಾಲೇಜಸ್ ಇದ್ದಾವೆ, ತುಂಬ ಈಗ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ಈ ಸರಿ. ಸೊ ಸಿಗೋಂಥ ಚಾನ್ಸಸ್ ಇದ್ದಾವೆ, ಬಟ್ ಸೊ ತುಂಬ ಕಾಲೇಜಸ್ ಇದ್ದಾವೆ, ಸಿಗ್ತವೆ. ಸೊ ಯು ಕ್ಯಾನ್ ಸಿ ಥ್ರೂ ದ ಕಟ್ ಆಫ್ ಲಿಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾ, ವಿಕಾಸ್ ಅವರೇ, ಮ್ಯಾಮ್ ಮೈ PCM ಮಾರ್ಕ್ಸ್ ಇಸ್ 256 ಆ್ಯಂಡ್ KCT ಐ ಗಾಟ್ 87. ವಾಟ್ ರ್ಯಾಂಕ್ ಐ ಕ್ಯಾನ್ ಎಕ್ಸ್ಪೆಕ್ಟ್? ಎಸ್, ರ್ಯಾಂಕ್ ನಾನು ರ್ಯಾಂಕ್ ಪ್ರೆಡಿಕ್ಟರ್ನಲ್ಲಿ ಹಾಕಿದ್ದೆಲ್ಲ. ಸೊ ಇಫ್ ಐ ಎಂಟರ್ ಯುವರ್ ಮಾರ್ಕ್ಸ್ ಇನ್ ಮೈ ಪ್ರೆಡಿಕ್ಟರ್, ಓಕೆ, ಇಟ್ಸ್ ಶೋಯಿಂಗ್ ನಿಯರ್ಲಿ 39,000 something. Okay, nearly we can expect within 45,000. Okay, 45,000 ಮಟ್ಟ ನಾವು ಇದು ರ್ಯಾಂಕ್ ಪ್ರೆಡಿಕ್ಟ್ ಮಾಡಿದ್ರು. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಥ್ರೂ ಮೈ ವೆಬ್ಸೈಟ್. ಸೊ ಇಲ್ಲಿ ಹಾಕಿ ನೋಡಿದರೆ ಎಷ್ಟು ತೋರಿಸ್ತಾ ಇದೆ. ಯಾ, ವಿಕಾಸ್, ಯು ಸೆಡ್ ಅಂಬೇಡ್ಕರ್ ಆ್ಯಂಡ್ ಓಕೆ GIT, ರೈಟ್? ಓಕೆ, GIT ಗ್ಲೋಬಲ್ ಅಕಾಡೆಮಿ. ಓಕೆ, ಕಟ್ ಆಫ್ ಲಿಸ್ಟಲ್ಲಿ ಓಪನ್ ಮಾಡ್ತೀನಿ. ಯಾ, ಯು ಕ್ಯಾನ್ ಸಿ ಕಂಪ್ಯೂಟರ್ ಸೈನ್ಸ್ ನಿಯರ್ಲಿ. ಓಕೆ, ಕಂಪ್ಯೂಟರ್ ಸೈನ್ಸ್ ನಿಯರ್ಲಿ ಇದು 3rd ರೌಂಡ್ದು. ಓಕೆ, ಕಂಪ್ಯೂಟರ್ ಸೈನ್ಸ್ ಚೂರು ಕಷ್ಟ ಇದೆ. EC you can get in GAT, and in Ambedkar also you can see here how it is ranging. So you didn't mention your category. In GM it is varying as 27,544 in electronics and communication. Computer science ನಲ್ಲಿ 22,000. Ambedkar ನಲ್ಲಿ ಸಿಗೋದು ತುಂಬ ಕಷ್ಟ ಇದೆ. ಇದೇ ಬ್ರಾಂಚ್ ಹೇಳಿದ್ರಿ ಅಂತ ಅನ್ಕೋತೀನಿ. ಸೊ GAT ಅಲ್ಲಿ ಏನೋ ಚಾನ್ಸಸ್ ಇದೆ, EC ಸಿಗೋಂಥ ಚಾನ್ಸಸ್ ಇದೆ. ಓಕೆ, ಇದು 3rd ರೌಂಡ್ ಕಟ್ ಆಫ್, ಲೀಸ್ಟ್ ಕಟ್ ಆಫ್ ಹೇಳ್ತಾ ಇದ್ದೀನಿ. ಓಕೆ, ಲಾಸ್ಟ್ ಇಯರ್ದು. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ವಿಕಾಸ್. ದೆನ್ ಕಾರ್ತಿಕ್, ಫಾರ್ ಫಾರ್ಮಸಿ ಹೌ ವಿ ಕ್ಯಾನ್ ಸಿ ಸಿಸ್? ಓಕೆ, ದಿಸ್ ಐ ಹ್ಯಾವ್ ಮೇಡ್ ಇಟ್ ಫಾರ್ ಓನ್ಲಿ ಇಂಜಿನಿಯರಿಂಗ್. ಓಕೆ, ಇದು ತುಂಬ ಕಾಂಪ್ಲಿಕೇಟೆಡ್ ಇತ್ತು, ಆದರೂ ಕೂಡ ಮಾಡಿದೆ. ಆ್ಯಂಡ್ ಆಲ್ಸೋ ಓಕೆ, ಫಾರ್ಮಸಿಗೆ ವೇಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಫಾರ್ B ಫಾರ್ಮಾ D ಫಾರ್ಮಾ ಡಿಫ್ರೆಂಟಾಗಿ ರ್ಯಾಂಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಯೂಶ್ವಲಿ PCMB ಕನ್ಸಿಡರ್ ಮಾಡ್ತಾರೆ, ಆ್ಯಂಡ್ ಆಲ್ಸೋ ಫಾರ್ B ಫಾರ್ಮಾ PCB ಆರ್ PCM ಈ ರೀತಿ ಕನ್ಸಿಡರ್ ಮಾಡ್ತಾರೆ. ಸೊ ಯಾ, ಇಟ್ ಡಿಪೆಂಡ್ಸ್ ಆನ್ ಇಟ್. ಓಕೆ, ಕಾರ್ತಿಕ್. Next, Sneha, what would be my rank in veterinary if my KCT PCB score is 82 out of 180 and I also writing agriculture practical? Okay. Yeah. ಓಕೆ, PCB ಸ್ಕೋರ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದೀರಿ. ಇಟ್ಸ್ ಓಕೆ, ಬಟ್ ಯಾ, ಈ ಸತಿ ಕಾಂಪಿಟೇಷನ್ ತುಂಬ ಇದೆ. ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿರೋ ಪ್ರಕಾರ 150, 140 ಈ ರೀತಿ ಕೂಡ PCB ತೊಗೊಂಡಿದ್ದಾರೆ. ಸೊ ಇಫ್ ಯು ಗೆಟ್ ರ್ಯಾಂಕ್ ಅಂಡರ್ 3K, ಓಕೆ, ನಿಮ್ಮ ರಿಸರ್ವೇಷನ್ ಯಾವುದಾದ್ರೂ ಇದ್ದರೆ ಇನ್ನೂ ಚೂರು ಎಕ್ಸ್ಟೆಂಡ್ ಆಗ್ಬೋದು. ನಿಯರ್ಲಿ 4K ಒಳಗೆ ತೊಗೊಂಡ್ರೆ ನಿಮಗೆ ವೆಟರ್ನರಿ ಸಿಗೋಂಥ ಚಾನ್ಸಸ್ ಇರುತ್ತೆ. ಓಕೆ, 4,000 ಒಳಗಡೆ ಬಂದರೆ, ಬಿಕಾಸ್ ಕಟ್ ಆಫ್ ಎಲ್ಲ ಅದೇ ರೀತಿ ಹೋಗ್ತಾ ಇದೆ. ಯಾಕಂದರೆ ಕಮ್ಮಿ ಕಾಲೇಜಸ್ ಇರೋ ಕಾರಣ ವೆಟರ್ನರಿ ಕಾಲೇಜಸ್ ಕರ್ನಾಟಕದಲ್ಲಿ, ಅದಕ್ಕಾಗಿ ಅಲ್ಲಿ ಮುಟ ನಿಮ್ಮ ರೇಂಜ್ ಆದರೆ ನಿಮ್ಮ ರ್ಯಾಂಕ್ ನಿಮಗೆ ಸೀಟ್ ಸಿಗೋಂಥ ಸಾಧ್ಯತೆ ಇರ್ತದೆ. Fatima, I am confused between CS and AIML or AIDS engineering because I don't know will AI last for years, which one to take. Okay, Fatima, yeah, you can take CS. It depends on your interest, but ಈಗ ಇಂಟ್ರೆಸ್ಟ್ ಹೇಗೆ ನೋಡೋದಕ್ಕಂತ ಕೇಳಿದ್ರೆ I will suggest you that CS, if you take CS, you can learn AIML also within it. Okay, if you take AIML, you will be specialized for AIML. If you take AIDS, you will be specialized for AIDS. So think about it, explore more about it. So now within these months, you will be getting much time. So you have mobile in your hands and you have YT in it, so you can explore it. So you will get complete information of all the courses in this internet nowadays. So you can explore it properly. And if any doubts, you can ask me. Okay, before I also used to confused between this. So finally I got electronics branch, I have taken it. So it depends on you, and also your marks are 70. So see which college you wanted to join and see the cutoff for that particular branch. Okay, Fatima. Yeah, Yashwit K, I can get IT. I couldn't get your question, Yashwit. So please see it and response it once again. Okay, ಇನ್ನೊಂದ್ಸತಿ ಹಾಕಿ ಅಂತ ಹೇಳ್ತೀನಿ. GEYT ನಾ ಕ್ಲಿಯರ್ ಆಗಲಿಲ್ಲ. ಓಕೆ, ಯಾ, ಯು ಪುಟ್ ಒನ್ಸ್ ಅಗೇನ್, ಐ ವಿಲ್ ರಿಪ್ಲೈ ಫಾರ್ ಇಟ್ ಯಶ್ವಿತ್. ಓಕೆ, ರ್ಯಾಂಕ್ ಈಸ್ ರಿಯಲಿ ಗುಡ್, 44,500, ಬಟ್ ವಾಟ್ ಯು ಆರ್ ಆಸ್ಕಿಂಗ್ ಐ ಡಿಡಂಟ್ ಗೆಟ್ ಇಟ್. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳಿ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.